ರಾಯರು ಸಂಜೆ ಹೊತ್ತು ಮನೆ ಹೊರಾಂಗಣದಲ್ಲಿ ಕೂತು ಆಲೋಚಿಸುತ್ತಿದ್ದರು. ಯಾಕೋ ಗೊತ್ತಿಲ್ಲ, ಅವರಿಗೆ ತುಂಬಾ ಬೇಸರ ಕಾಡುತ್ತಿತ್ತು. ಸುತ್ತಲೂ ಮೌನ ಆವರಿಸಿದಂತಿತ್ತು. ಹೊರಗಡೆ ಮಳೆ ಪಿರಿಪಿರಿ ಎಂದು ಬರುತ್ತಿತ್ತು. ತನ್ನ ಹಿರಿಯ ಸೊಸೆ, ಮಾವ ಚಹಾ ಕುಡೀರಿ ಎಂದು ವಡೆ ಮತ್ತು ಚಹಾ ತಂದು ಕೊಟ್ಟಳು. ತಾಮ್ಮ, ಇಲ್ಲಿಟ್ಟು ಬಿಡು ಎಂದು ಹೇಳಿ ರಾಯರು ಮುಖ ತೊಳೆದುಕೊಂಡು ಬಂದು ಸೊಸೆ ತಂದಿಟ್ಟಿದ್ದ ಚಹಾ ಕುಡಿಯುತ್ತಿದ್ದರು. ಆಗ ರಾಯರ ಸ್ನೇಹಿತರಾದ ಊರ ಹಿರಿಯರು, ಏನು ರಾಯರೇ, ಹೇಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಎಂದು ಹೇಳಿಕೊಂಡು ಒಳಗಡೆ ಬಂದರು. ಬನ್ನಿ ಬನ್ನಿ, ನಿಮ್ಮನ್ನೆಲ್ಲ ನೋಡಲು ಬಹಳ ಅಪರೂಪ ಆಗಿದಲ್ವಾ. ನಮಗೆಲ್ಲ ಎಲ್ಲಿ ಸಮಯ ಇದೆ ರಾಯರೇ. ಸಮಯ ಇದ್ದಾಗಲೆಲ್ಲ ಮೊಮ್ಮಕ್ಕಳ ಜೊತೆ ಆಟವಾಡಿ ಆ ಕಡೆ ಈ ಕಡೆ ಕರೆದುಕೊಂಡು ಹೋಗುವುದೇ ಆಗುತ್ತದೆ. ಏನೇ ಆದರೂ ಇಲ್ಲದ ಸಮಯವನ್ನು ನನಗೆ ಬಿಡುವು ಮಾಡಿಕೊಂಡು ನನ್ನನ್ನು ನೋಡಲು ಬಂದಿದ್ದೀರಲ್ವಾ, ಅದೇ ಸಂತೋಷ. ಇತ್ತೀಚೆಗಷ್ಟೇ ರಾಯರಿಗೆ ಆರೋಗ್ಯದಲ್ಲಿ ಏರುಪೇರಾಗಿ ಮನೆಯಲ್ಲೇ ಉಳಿದು ಬಿಟ್ಟಿದ್ದರು. ಅದರಿಂದ ಎಲ್ಲರೂ ರಾಯರ ಆರೋಗ್ಯ ವಿಚಾರಿಸಲು ಬರುತ್ತಿದ್ದರು. ರಾಯರು ತನ್ನ ಸೊಸೆಯನ್ನು, ಅಂಬಿಕಾ ನೋಡು, ನನ್ನ ಸ್ನೇಹಿತರೆಲ್ಲ ಬಂದಿದ್ದಾರೆ, ಇವರಿಗೆ ಚಹಾ ಮಾಡಿಕೊಡಮ್ಮ. ಸರಿ ಮಾವಯ್ಯ, ಈಗಲೇ ತಂದು ಬಿಡುತ್ತೇನೆ. ಸ್ವಲ್ಪ ಹೊತ್ತಾದಾಗ ಅಂಬಿಕಾ ಚಹಾ ಮತ್ತು ವಡೆ ಮಾಡಿಕೊಂಡು ಅವರಿಗೆ ತಂದು ಟೇಬಲ್ ಮೇಲೆ ಇಡುತ್ತಾಳೆ. ಬನ್ನಿ ಬನ್ನಿ, ಬಂದು ಎಲ್ಲರೂ ಚಹಾ ಕುಡಿಯಿರಿ, ಮತ್ತೆ ಮಾತನಾಡಿದ್ರಾಯ್ತು ಎಂದು ಅಂಬಿಕಾ ಹೇಳುತ್ತಾಳೆ. ಅವರೆಲ್ಲ ಒಟ್ಟಿಗೆ ಕೂತು ತಿಂಡಿ ತಿಂದು ಚಹಾ ಕುಡಿದು ಸುಖ ದುಃಖ ಮಾತನಾಡುತ್ತಾ ತಮ್ಮ ತಮ್ಮ ಮೊಮ್ಮಕ್ಕಳ ತುಂಟಾಟಿಕೆಗಳ ಬಗ್ಗೆ ಹೇಳುತ್ತಾ 20-30 ನಿಮಿಷಗಳ ಕಾಲ ಸಮಯ ರಾಯರೊಂದಿಗೆ ಕಳೆದು, ನಾವಿನ್ನು ಹೊರಡುತ್ತೇವೆ. ನೀವೆಲ್ಲ ಬಂದದ್ದು ನನಗೆ ತುಂಬಾ ಸಂತೋಷವಾಗಿದೆ. ಎಲ್ಲರಿಗೂ ದೇವರು ಒಳ್ಳೆಯದು ಮಾಡಲಿ ಎಂದು ರಾಯರು ಹೇಳಿದ್ರು. ಸ್ನೇಹಿತರೆಲ್ಲ ಹೊರಟು ಬಿಟ್ರು. ರಾತ್ರಿ ಹೊತ್ತು ರಾಯರ ಕಿರಿ ಸೊಸೆ ಊಟ ಮಾಡಲು ಎಲ್ಲರನ್ನೂ ಹಾಲಿಗೆ ಕರೆಯುತ್ತಾಳೆ. ಅಂದು ರಾತ್ರಿ ಮನೆಯಲ್ಲಿ ವಿಶೇಷವಾದ ಸಾಂಬಾರ್ ಪಲ್ಯ ಪಾಯಸವನ್ನು ಮಾಡಿದ್ರು. ಎಲ್ಲರೂ ಸಂತೋಷದಿಂದ ನಗು ನಗುತ್ತಾ ಊಟ ಮಾಡಿದ್ರು. ರಾಯರಿಗೆ 2 ಮಕ್ಕಳು, ರಾಮ ಮತ್ತು ಶ್ಯಾಮ. ಇಬ್ಬರಿಗೂ ಒಂದೊಂದು ಮಕ್ಕಳು, ಮೋನು ಮತ್ತು ಸೋನು. ಎಲ್ಲರೂ ಮಲಗಲು ಹೊರಡುವಾಗ ರಾಯರು ತಮ್ಮ ಮಕ್ಕಳನ್ನು ಕರೆಯುತ್ತಾರೆ. ರಾಮ ಮತ್ತು ಶ್ಯಾಮ, ಇಲ್ಲಿ ಬನ್ನಿ. ಏನಪ್ಪ, ಯಾಕೆ ಕರೆದ್ರಿ? ಏನಿಲ್ಲ ಮಕ್ಕಳೇ, ಹೀಗೆ ಸುಮ್ಮನೆ ನಿಮ್ಮಲ್ಲಿ ಮಾತನಾಡು ಅಂತ ಹೇಳಿ ಕರೆದೆ. ಆಯ್ತಪ್ಪ, ಹೇಳಿ. ಮಕ್ಕಳೇ, ನೀವಿಬ್ರು ತುಂಬ ಅನ್ಯೋನ್ಯವಾಗಿ ಪ್ರೀತಿಯಿಂದ ಚಿಕ್ಕವರಿದ್ದಾಗಿನಿಂದ ಒಟ್ಟಿಗೆ ಬೆಳೆದಿದ್ದೀರಾ. ನಿಮ್ಮ ಅಮ್ಮ ನಿಮ್ಮನ್ನು ಬಿಟ್ಟು ನಿಮ್ಮಿಬ್ಬರನ್ನು ನನ್ನ ಕೈಗೆ ಕೊಟ್ಟು ಹೋದ್ಲು. ನಾನು ಇನ್ನು ಹೆಚ್ಚು ಕಾಲ ಬದುಕೋದಿಲ್ಲ. ನೀವಿಬ್ರು ಒಟ್ಟಿಗೆ ಪ್ರೀತಿಯಿಂದ ಬದುಕ್ತೀರಾ ಎಂದು ನನಗೆ ತಿಳಿದಿದೆ. ಆದರೂ ನನ್ನ ಕರ್ತವ್ಯವನ್ನು ನಾನು ಮಾಡಲೇಬೇಕು. ನನ್ನ ಆಸ್ತಿಯಲ್ಲಿ ನಿಮಗೆ ಇಬ್ಬರಿಗೆ ಸಮಪಾಲು ಮಾಡಬೇಕು. ಆಸ್ತಿ ನಿಮ್ಮಿಬ್ಬರ ಹೆಸರಲ್ಲಿ ಆಗಬೇಕು. ಅಪ್ಪ, ನೀವೇನು ಮಾತನಾಡ್ತಿದ್ದೀರಾ? ನಿಮ್ಮನ್ನು ಬಿಟ್ಟು ನಾವು ಹೇಗೆ ಇರಲಿ? ನಮ್ಮನ್ನು ಬಿಟ್ಟು ನೀವು ಹೋಗ್ತೀರಾ ಎಂದು ಹೇಳಬೇಡಿ. ನಮಗೆ ಬೇರೆ ಯಾರೂ ಇಲ್ಲಪ್ಪ. ಇಲ್ಲ ಮಕ್ಕಳೇ, ಹಾಗೆ ಹೇಳಬಾರ್ದು. ನೀವು ತಿಳಿದುಕೊಂಡಿದ್ದೀರಾ, ದೊಡ್ಡವರಾಗಿದ್ದೀರಾ. ನಾವೆಲ್ಲ ದೇವರ ಸೃಷ್ಟಿ. ನಮ್ಮನ್ನು ಭೂಮಿಗೆ ಕಳಿಸುವುದು ಆತನೇ. ಆತ ಕರೆದಾಗ ತಿರುಗಿ ಹೋಗಲೇಬೇಕು. ನಿಮ್ಮ ಅಮ್ಮ ನಿಮ್ಮನ್ನು ಬಿಟ್ಟು ಹೋಗುವಾಗ, ಅಯ್ಯೋ ದೇವ್ರೆ, ನಾನು ಈ 2 ಮಕ್ಕಳನ್ನು ಹೇಗೆ ಸಾಕಲಿ ಎಂದು ಚಿಂತಿಸ್ತಿದ್ದೆ. ಅದು ದೇವರ ಇಚ್ಛೆ. ಅಮ್ಮ ಇಲ್ಲದೆ ನಿಮ್ಮನ್ನು ಇಷ್ಟು ದೊಡ್ಡವರನ್ನಾಗಿಸಿದ್ದೇನಲ್ವಾ? ಹೌದಪ್ಪ, ಅದು ನಿಜಾನೇ. ಆದರೆ ನೀವು ನಮಗೆ ಬೇಕಪ್ಪ. ನಿಮಗೇನೂ ಆಗುವುದಿಲ್ಲ. ಸುಮ್ಮನೆ ಮಲಗಬೇಡಿ, ಏನೆಲ್ಲ ಚಿಂತಿಸಬೇಡಿ. ನನಗೆ ವಯಸ್ಸಾಗಿದೆ, ಆರೋಗ್ಯ ಕೆಡ್ತಾ ಇದೆ. ಯಾವಾಗ ದೇವರು ನನ್ನನ್ನು ಕರೆಯುತ್ತಾರೆ ಎಂದು ನನಗೆ ಗೊತ್ತಿಲ್ಲ. ಅದಕ್ಕಿಂತ ಮುಂಚೆ ನಿಮ್ಮ ಪಾಲನ್ನು ನಾನು ನಿಮಗೆ ಕೊಟ್ಟು ಬಿಡುತ್ತೇನೆ. ನಿಮಗೂ ಮಕ್ಕಳಿದ್ದಾರಲ್ಲ. ಈಗ ಹೇಳಿ ಮಕ್ಕಳೇ, ನಮಗಿರೋ ಆಸ್ತಿಯಲ್ಲಿ ನಿಮಗೆ ಯಾವುದು ಆಗಬಹುದು ಅಂತ? ಅಪ್ಪ, ನೀವು ಯಾವುದು ಹೇಳ್ತೀರಾ ಅದನ್ನು ನಾವು ಒಪ್ಪಿಕೊಳ್ಳುತ್ತೇವೆ. ರಾಯರು ಸರಿ ಎಂದು ಇಬ್ಬರಿಗೂ ಆಸ್ತಿ ಪಾಲು ಮಾಡಿಕೊಟ್ರು. ಸ್ವಲ್ಪ ಹೊತ್ತು ಮಾತುಕತೆ ಆಡಿ ಎಲ್ಲರೂ ಮಲಗಿಕೊಳ್ಳುತ್ತಾರೆ. ರಾಮ ಬೆಳಗ್ಗೆ ಎದ್ದು ಅಪ್ಪನ ಹಲ್ಲುಜ್ಜಿ ಮುಖ ತೊಳೆಯಲೆಂದು ಅಪ್ಪನ ಕೋಣೆಗೆ ಬರುತ್ತಾನೆ. ಯಾವಾಗಲೂ ಅಪ್ಪ ಎದ್ದು ವಾರ್ತಾಪತ್ರಿಕೆ ಓದುತ್ತಿದ್ದರು. ಆದರೆ ಇಂದು ಅಪ್ಪ ಮಲಗಿದಲ್ಲಿಂದ ಏಳಲೇ ಇಲ್ಲ. ಏನಾಯಿತು ಅಪ್ಪನಿಗೆ? ಇನ್ನೂ ಯಾಕೆ ಎದ್ದೇಳಲಿಲ್ಲ ಎಂದು ಹೋಗಿ ಕೈ ಮುಟ್ಟಿದಾಗ ಕೈ ತುಂಬ ಚಳಿ ಹಿಡಿದಿತ್ತು. ಉಸಿರು ನೋಡುವಾಗ ಉಸಿರಾಡುತ್ತಾ ಇರಲಿಲ್ಲ. ರಾಮ ಜೋರಾಗಿ ಅಪ್ಪ ಎಂದು ಕೂಗುತ್ತಾನೆ. ಎಲ್ಲರೂ ರಾಯರ ಕೋಣೆಗೆ ಬಂದು ಸೇರುತ್ತಾರೆ. ಪಕ್ಕದ ಮನೆಯವರಿಗೆ ರಾಯರ ಮನೆಯಿಂದ ಜೋರಾಗಿ ಅಳು ಕಿರುಚಾಟ ಕೇಳುತ್ತದೆ. ನೆರೆಮನೆಯವರೆಲ್ಲ ಬಂದು ಸೇರುತ್ತಾರೆ. ರಾಯರ ಅಂತ್ಯ ಸಂಸ್ಕಾರ ಮಾಡುತ್ತಾರೆ. ಹೀಗೆ 1 ವಾರ ಕಳೆಯುತ್ತದೆ. ಮನೆಯಲ್ಲಿ ಮೌನ ಬೇಸರ ಆವರಿಸಿರುತ್ತದೆ. ರಾಮ ಮತ್ತು ಶ್ಯಾಮ ತೋಟದಲ್ಲಿ ಮಾಡುತ್ತಿದ್ದ ಕೆಲಸಗಳನ್ನೆಲ್ಲ ನೋಡುತ್ತಿದ್ದರು. ಜಮೀನು ತುಂಬಾ ಇದ್ದುದರಿಂದ ತುಂಬಾ ಮಂದಿ ಕೆಲಸದವರಿದ್ದರು.
ಮನೆ ಅಡುಗೆ ಕೆಲಸಕ್ಕೆ ಸಹಾಯ ಮಾಡಲು 2-3 ಕೆಲಸದವರು ಇದ್ದರು. ಆದರೂ ಶ್ಯಾಮನ ಹೆಂಡತಿ ಮನೆಯ ಕೆಲಸಗಳಿಂದ ಕೋಪಗೊಳ್ಳುತ್ತಿದ್ದಳು. ತನ್ನ ಗಂಡನಲ್ಲಿ ಯಾವಾಗ್ಲೂ ನೋಡಿದ್ರೆ ಮನೆಯಲ್ಲಿ ಕೆಲಸ ಮುಗಿಯಲಿಕ್ಕಿಲ್ಲ ಎಂದು ವಟ ಮಾಡುತ್ತಿದ್ದಳು. ಶ್ಯಾಮ ಅವಳನ್ನು ಸಮಾಧಾನಿಸುತ್ತಿದ್ದ. ಸೋನು ಮತ್ತು ಮೋನು 10ನೇ ತರಗತಿಯಲ್ಲಿ ಕಲಿಯುತ್ತಿದ್ದರು. ಶ್ಯಾಮನ ಹೆಂಡತಿ ಲೀಲಾ, ನನ್ನ ಮಗ ಮೋನು ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಸಿಟಿಯಲ್ಲಿ ಓದ್ಬೇಕು ಎಂದು ತನ್ನ ಗಂಡನಲ್ಲಿ ಹಠ ಹಿಡಿದಳು. ಸರಿ, ನಾನು ಅಣ್ಣನಲ್ಲಿ ಮಾತನಾಡಿ ಸೋನು ಮತ್ತು ಮೋನುವನ್ನು ಸಿಟಿಗೆ ಕಾಲೇಜಿಗೆ ಸೇರಿಸುವ ಎಂದು ಹೇಳುತ್ತೇನೆ ಎಂದ. ಏನ್ರಿ ನೀವು, ಸೋನು ಇದೇ ಹಳ್ಳಿಯಲ್ಲಿ ವಿದ್ಯಾಭ್ಯಾಸ ಮಾಡುವುದು, ಅವರಿಗೆ ಸ್ಟ್ಯಾಂಡರ್ಡ್ ಏನು ಬೇಕಾಗಿಲ್ಲ, ಇದೇ ಸಾಕು ಅಂತ ಹೇಳ್ತಾರೆ. ನಾನು ನಿಮ್ಮ ಅಣ್ಣನ ಮಗನ ವಿಷಯ ಮಾತನಾಡಿದ್ದಲ್ಲ. ನಮ್ಮ ಮೋನುವನ್ನು ಸಿಟಿಯಲ್ಲಿರುವ ಕಾಲೇಜಿಗೆ ಸೇರಿಸಿ ಒಳ್ಳೆಯ ವಿದ್ಯಾಭ್ಯಾಸವನ್ನು ನೀಡಬೇಕು ಎಂದು ಹೇಳ್ತಾ ಇದ್ದೇನೆ. ಅವನೊಬ್ಬನನ್ನ ಅಲ್ಲಿಗೆ ಕಳುಹಿಸಲು ಸಾಧ್ಯವಿಲ್ಲ. ಅದಕ್ಕೆ ನಾವು ನಮ್ಮ ಜಮೀನನ್ನು ಮಾರಾಟ ಮಾಡಿ ಸಿಟಿಯಲ್ಲಿ ಮನೆ ಮಾಡುವ, ಮತ್ತು ನಿಮ್ಗೆ ಏನಾದರೂ ಬಿಸ್ನೆಸ್ ಮಾಡಬಹುದು. ಈ ತೋಟ ಗದ್ದೆಗಳಿಂದ ಏನಾಗಬಹುದು? ಇದರಲ್ಲಿ ನಮ್ಮ ಸೊಂಟ ಮುರಿದು ಹೋಗ್ಬೋದು ಅಷ್ಟೇ. ನಾವು ಮುಂದಕ್ಕೆ ಸ್ವಲ್ಪ ಹೈಫೈ ಆಗಬೇಕು. ಮುಂದೆ ಬರುವಂಥದ್ದು ಡಿಜಿಟಲ್ ಯುಗ. ನಮ್ಮ ಮಗನಿಗೆ ಬೇಕಾದ ಹಾಗೆ ನಾವು ಬದುಕಬೇಕು. ತನ್ನ ಹೆಂಡತಿ ಹೇಳಿದ್ದು ಸರಿ ಎಂದು ಮರುದಿನ ಬೆಳಗ್ಗೆ ಶ್ಯಾಮ ಅಣ್ಣನಲ್ಲಿ ಮಾತನಾಡುತ್ತಾನೆ. ಅಣ್ಣ, ನನಗೆ ನಿನ್ನಲ್ಲಿ ಮಾತನಾಡುವುದಕ್ಕೆ ಇದೆ. ಏನ್ ಶ್ಯಾಮ, ಏನು ಮಾತನಾಡುವುದು? ಅದು ಅಣ್ಣ. ಏನ್ ಶ್ಯಾಮ, ಹೇಳು. ಮೋನುವನ್ನು ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಸಿಟಿಯಲ್ಲಿರುವ ಕಾಲೇಜಿಗೆ ಸೇರಿಸಬೇಕು. ಹೌದು, ನಾನು ಕೂಡ ಅದನ್ನೇ ಯೋಚಿಸ್ತಿದ್ದೆ. ಒಳ್ಳೆಯ ಯೋಚನೆ. ಮೋನು ಮತ್ತು ಸೋನುವನ್ನು ಒಟ್ಟಿಗೆ ಸೇರಿಸುವ. ಅದು ಹಾಗಲ್ಲ ಅಣ್ಣ. ಮತ್ತೆ? ಆಗ ಶ್ಯಾಮನ ಹೆಂಡತಿ ಲೀಲಾ ಬಂದಳು. ಮೋನು ಒಬ್ಬನನ್ನು ಅಲ್ಲಿ ಬಿಟ್ರೆ ಆಗುವುದಿಲ್ಲ ಅಣ್ಣ. ಅದಕ್ಕೆ ನಾವು ಕೂಡ ಒಟ್ಟಿಗೆ ಹೋಗಬೇಕು ಎಂದು ಯೋಚಿಸಿದ್ದೇವೆ. ರಾಮನಿಗೆ ಎಲ್ಲ ಅರ್ಥವಾಯಿತು. ಸುಮ್ಮನೆ ಮೌನಿಯಾದ. ಅಣ್ಣ, ನಾವು ನಮ್ಮ ಜಮೀನನ್ನು ಮಾರಿ ಸಿಟಿಯಲ್ಲಿ ಮನೆ ಮಾಡಬೇಕು ಅಂದುಕೊಂಡಿದ್ದೇವೆ. ಸರಿ, ನಿಮ್ಮಿಷ್ಟ. ನೀವು ನಿಮ್ಮ ಜಮೀನನ್ನು ಮಾರಾಟ ಮಾಡುವುದೆಂದು ನಿರ್ಧರಿಸಿ ಆಗಿದೆ. ಹಾಗಾದ್ರೆ ಈ ಊರಲ್ಲಿ, ಅಂದ್ರೆ ಊರಿನ ಜನರಲ್ಲಿ, ಇಲ್ಲಿ 1 ಸೆನ್ಸ್ ಜಾಗಕ್ಕೆ ಎಷ್ಟು ರೇಟ್ ಇದೆ ಎಂದು ಕೇಳಿಕೊಂಡು ಬಾ ಎಂದು ಅಣ್ಣ ಹೇಳಿದಾಗ ಅಂದು ಸಂಜೆ ಹೋಗಿ ಕೇಳಿ ಬಂದ. ಅಣ್ಣ, ನಾನು ಊರಲ್ಲಿ ಕೇಳಿದೆ, ನನ್ನಲ್ಲಿರುವ ಜಮೀನಿಗೆ 70 ಲಕ್ಷ ರೂಪಾಯಿ ಆಗುತ್ತದೆ. ಹೌದಾ? ಬೆಳಗ್ಗೆ ಎದ್ದಾಗ ರಾಮ ಶ್ಯಾಮನನ್ನು ಕರೆಯುತ್ತಾನೆ. ಶ್ಯಾಮ, ಇಲ್ಲಿಗೆ ಬಾ. ಬ್ಯಾಗ್ ತುಂಬ ಹಣವನ್ನು ತರುತ್ತಾನೆ. ಈಗ ಇದನ್ನು ತೆಗೆದುಕೋ. ಇದರಲ್ಲಿ 70 ಲಕ್ಷ ರೂಪಾಯಿ ಇದೆ, ನಿನ್ನ ಜಮೀನಿನ ಹಣ. ಇದು ಎಲ್ಲಿಂದ ಮಾಡಿದಣ್ಣ ನೀನು? ಆ ಜಾಗ ನನಗೆ ಬೇಕು, ಅದರ ಬೆಲೆಯನ್ನು ತೆಗೆದುಕೋ. ನನ್ನಲ್ಲಿದ್ದ ಹಣ ಅತ್ತಿಗೆಯ ಚಿನ್ನವನ್ನು ಮಾರಿ ಸ್ವಲ್ಪ ಕೈ ಸಾಲ ಮಾಡಿ ನಾನು ಈ ಹಣವನ್ನು ಕೂಡಿಸಿದೆ. ಈಗ ಈ ಜಾಗ ನನ್ನ ಹೆಸರಿಗೆ ಮಾಡುವುದು ಬೇಡ, ಒಂದು ಸ್ಟ್ಯಾಂಪ್ ಪೇಪರಲ್ಲಿ ಅಗ್ರಿಮೆಂಟ್ ಮಾಡಿಡುವ. ರಾಮ ಹೇಳಿದನು. ಅದೇ ರೀತಿ ಮಾಡಿ ಮುಂದೆ ಶ್ಯಾಮನ ಕುಟುಂಬ ಸಿಟಿಗೆ ಹೊರಡುತ್ತಾರೆ. ಶ್ಯಾಮ ಮತ್ತು ಆತನ ಕುಟುಂಬ ಸಿಟಿಯಲ್ಲಿ ಒಂದು ಮನೆ ಮಾಡುತ್ತಾರೆ. ಮೋನುವನ್ನು ಉನ್ನತವಾದ ಕಾಲೇಜಿಗೆ ಸೇರಿಸುತ್ತಾರೆ. ಶ್ಯಾಮ ಒಂದು ಸ್ವಂತ ವ್ಯಾಪಾರ ಪ್ರಾರಂಭಿಸ್ತಾನೆ. ಸಿಟಿಯಲ್ಲಿ ಎಲ್ಲದರ ಬೆಲೆಯೂ ಹೆಚ್ಚಾಗಿರುತ್ತದೆ. ಪ್ರತಿಯೊಂದಕ್ಕೂ ಹಣ ಕೊಡಬೇಕು. ಶ್ಯಾಮನ ಕುಟುಂಬ ಸಿಟಿಯಲ್ಲಿ ಜೀವನ ಸಾಗಿಸ್ತಾ ಇರುತ್ತದೆ. ರಾಮನ ಕುಟುಂಬ ಹಳ್ಳಿಯಲ್ಲಿ ವಾಸಿಸ್ತಾರೆ. ತೋಟ, ಗದ್ದೆ, ಜಮೀನು ಎಂದು ರಾಮ ಬ್ಯುಸಿಯಾಗಿರ್ತಾನೆ. ಇಲ್ಲಿ ಶ್ಯಾಮ ವ್ಯಾಪಾರ ಎಂದು ಬ್ಯುಸಿಯಾಗಿರ್ತಾನೆ. ಈಗ ಶ್ಯಾಮ ಮತ್ತು ರಾಮನ ಕುಟುಂಬದ ನಡುವೆ ಯಾವುದೇ ಸಂಪರ್ಕ ಇರುವುದಿಲ್ಲ. ವರ್ಷ 2 ಕಳೆಯುತ್ತದೆ. ಹೀಗಿರುವಾಗ ಒಂದು ದಿನ ರಾಮ ಯಾವುದೋ ಕೆಲಸದ ನಿಮಿತ್ತ ಸಿಟಿಗೆ ಬಂದಿರುತ್ತಾನೆ. ಬಂದಾಗ ತಮ್ಮ ಶ್ಯಾಮನ ಮನೆ ನೆನಪಾಗುತ್ತದೆ. ಇಲ್ಲಿಂದ ಒಂದು 20 ಕಿಲೋಮೀಟರ್ ದೂರದಲ್ಲಿ ಶ್ಯಾಮನ ಮನೆ ಇದೆ. ಮೋನನ್ನು ನೋಡದೆ 2 ವರ್ಷ ಆಯಿತು. ಹೇಗೋ ಇಲ್ಲಿ ತನಕ ಬಂದಿದ್ದೇನೆ. ನಾನು ಮೋನನ್ನು ನೋಡಿ ಹೋಗುತ್ತೇನೆಂದು ರಾಮ ನಿರ್ಧರಿಸಿದ. ಹೋಗುವಾಗ ಹಾಲು ತಿಂಡಿಯೆಲ್ಲ ತೆಗೆದುಕೊಂಡ. ತುಂಬ ಹಸಿವು ಮತ್ತು ಬಾಯಾರಿಕೆ ಆಗ್ತಿತ್ತು. ಹೋಟೆಲ್ಗೆ ಹೋಗುವುದು ಬೇಡ, ನಾನು ಈಗ ಸ್ವಲ್ಪ ಹೊತ್ತಲ್ಲಿ ತಮ್ಮನ ಮನೆಯನ್ನು ಸೇರುತ್ತೇನೆ, ಅಲ್ಲಿ ನಾನು ಊಟ ತಿಂಡಿ ಮಾಡುತ್ತೇನೆ ಎಂದು ಅಂದುಕೊಂಡ. ಮನೆಯ ದೂರದಿಂದ ರಾಮ ಬರುವುದನ್ನು ನೋಡಿದ ಲೀಲಾ, ಇವರು ಯಾಕೆ ಬರುತ್ತಿದ್ದಾರೆ? ಯಾಕೋ ಹಣ ಕೇಳುವುದಕ್ಕೆ ಬರುತ್ತಿದ್ದಾರೆ ಆಗಿರ್ಬೋದು. ನಾನು ಬಾಗಿಲು ತೆರೆಯುವುದೇ ಇಲ್ಲ. ರೂಮಲ್ಲಿ ಮೋನು ಓದುತ್ತಿದ್ದ. ಮೋನು, ನಿನ್ನ ದೊಡ್ಡಪ್ಪ ಬರುತ್ತಿದ್ದಾರೆ. ಅವರು ಅಪ್ಪನಲ್ಲಿ ಹಣ ಕೇಳಲು ಬರುವುದಾಗಿರ್ಬೋದು. ಬಹಳ ದೊಡ್ಡ ಜನರಾಗಿ ಹಳ್ಳಿ ಊರಲ್ಲಿ ಹೊಲಗದ್ದೆಗಳನ್ನು ನೋಡುತ್ತೇನೆ ಎಂದು ನಿಂತು ಬಿಟ್ಟಿದ್ದಾರೆ. ಈಗ ಕೃಷಿಯಲ್ಲಿ ನಷ್ಟ ಉಂಟಾಗಿರಬಹುದು, ಅದಕ್ಕೋಸ್ಕರ ಹಣ ಕೇಳುವುದಕ್ಕೆ ಬಂದಿರಬಹುದು. ನಾವು ಬಾಗಿಲು ತೆಗೆಯುವುದೇ ಬೇಡ, ಅವರು ಆ ಕಡೆಯಿಂದ ನಾವಿಲ್ಲ ಎಂದು ತಿರುಗಿ ಹೋಗಲಿ. ರಾಮ ಬಂದು ತುಂಬ ಕಾಲಿಂಗ್ ಬೆಲ್ ಒತ್ತಿ ಮೋನು ಮೋನು ಎಂದು ಕರೆದು ಮನೆಯ ಹೊರಗಡೆ ಇರುತ್ತಾನೆ. ಮನೆಯ ಒಳಗಡೆಯಿಂದ ಯಾವುದೇ ಶಬ್ದಗಳು ಹೊರಬರುತ್ತಿಲ್ಲ. ಅಯ್ಯೋ ದೇವ್ರೆ, ನಾನೇ ತಪ್ಪಾದ ಸಮಯದಲ್ಲಿ ಬಂದು ಬಿಟ್ಟೆನಾ?
ಈಗ ಊಟ ಮಾಡಿ ಮಲಗುವ ಸಮಯ. ಅವರು ಮಲಗಿರಬೇಕು. ನನ್ನಿಂದ ತೊಂದರೆ ಆಗುವುದು ಬೇಡ ಎಂದು ಅಲ್ಲಿ ಹೊರಗಡೆ ಇದ್ದ ನಲ್ಲಿಯಿಂದ ನೀರು ಕುಡಿದು ಹೋಗುತ್ತಾನೆ. ಸಂಜೆ ಶ್ಯಾಮ ಮನೆಗೆ ಬಂದಾಗ, ಅಪ್ಪ, ದೊಡ್ಡಪ್ಪ ಬಂದಿದ್ರು, ಅಮ್ಮ ಹೀಗೆ ಹೇಳಿದ್ರು ಎಂದು ಜೋರಾಗಿ ನಕ್ಕು ಗೇಲಿ ಮಾಡಿ ಹೇಳಿದ. ಶ್ಯಾಮನಿಗೆ ಸಹಿಸಲಾರದಷ್ಟು ನೋವಾಯಿತು. ನೀವೇನು ಮನುಷ್ಯರ, ಮೃಗಗಳ? ನನ್ನ ಅಣ್ಣ ಅಷ್ಟು ದೂರದಿಂದ ಪ್ರೀತಿಯಿಂದ ಮನೆಗೆ ಬಂದಿದ್ದಾನೆ. ಮನೆಯ ಬಾಗಿಲಿಗೆ ಬಂದವನನ್ನು ಹೊರಗಡೆ ಕಾಯಿಸಿ ತಿರುಗಿ ಹೋಗುವಂತೆ ಮಾಡಿದ್ದೀರಲ್ಲ. ನಿನಗೆ ಮನುಷ್ಯತ್ವ ಅನ್ನೋದೇ ಇಲ್ವಾ ಲೀಲಾ? ಅಲ್ಲ ರೀ, ಅವರು ಯಾಕೆ ಬಂದಿದ್ದಾರೆ ಎಂದು ತಿಳಿದಿದ್ದೀರಾ? ಇಷ್ಟು ವರ್ಷದಲ್ಲಿ ಬರೆದವರು ಹೇಗಿದ್ದೀರಾ, ಏನು ಮಾಡ್ತಿದ್ದೀರಾ ಎಂದು ಕೇಳದವರು ಈಗ ಯಾಕೆ ಬಂದರು? ಮತ್ತೆ ಯಾಕೆ ಬರ್ತಾರೆ? ನಿಮ್ಮಲ್ಲಿ ಹಣ ಕೇಳೋದಕ್ಕೋಸ್ಕರ. ಅವರಿಗೆ ನಷ್ಟ ಆಗಿರಬೇಕು. ನಷ್ಟ ಆಗದೆ ಮತ್ತೇನೂ ಆಗುತ್ತೆ. ಅವತ್ತು ದೊಡ್ಡ ಜನರ ಹಾಗೆ ನಾವು ನಮ್ಮ ನಾಡನ್ನು ಬಿಟ್ಟು ಬರುವುದಿಲ್ಲ ಅಂದಿದ್ರಲ್ವಾ? ನಮಗೆ ಬೇರೇನು ಕೆಲಸ ಇಲ್ವಾ? ಇವರಿಗೆ ಹಣ ಕೊಡುವುದೇ ನಮಗೆ ಕೆಲಸನಾ? ಇಲ್ಲಿ ಸಿಟಿಯಲ್ಲಿ ಎಷ್ಟು ಖರ್ಚಿದೆ ಅಂತ ಹೇಳಿ ಅವರಿಗೇನು ಗೊತ್ತು? ಬಂದವರಿಗೆಲ್ಲ ಕೊಟ್ಟರೆ, ಸಿಕ್ಕಿದವರಿಗೆಲ್ಲ ಹಣ ಕೊಡುತ್ತಾ ಹೋದರೆ ನಮ್ಮ ಸ್ಥಿತಿ ಏನಾಗಬಹುದು? ಶ್ಯಾಮನಿಗೆ ತುಂಬ ಬೇಸರ ಆಯಿತು. ಅಲ್ಲ ಲೀಲಾ, ಅವರು ನಿನ್ನಲ್ಲಿ ಹಣ ಕೇಳುವುದಕ್ಕೆ ಬಂದೆ ಎಂದು ಹೇಳಿದ್ರಾ? ಇಲ್ಲ ತಾನೆ? ಮತ್ತೆ ಯಾಕೆ ನೀನು ಈ ರೀತಿ ಆಲೋಚನೆ ಮಾಡುತ್ತೀಯಾ? ಹಣ ಕೇಳುವುದಕ್ಕಲ್ಲದೆ ಮತ್ತೆ ಯಾಕೆ ಬರುತ್ತಾರೆ? ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಮೋನು ದೊಡ್ಡವನಾಗ್ತಾನೆ. ವಿದ್ಯಾಭ್ಯಾಸ ಮುಗಿಯುತ್ತದೆ. ಒಳ್ಳೆ ಕಂಪನಿಯಲ್ಲಿ ಕೆಲಸ ಸಿಗುತ್ತದೆ. ಒಂದು ದಿನ ತಾನು ಪ್ರೀತಿಸಿದ ಹುಡುಗಿಯನ್ನು ಮದುವೆಯಾಗುತ್ತೇನೆ ಎಂದು ಅಪ್ಪ ಅಮ್ಮನಲ್ಲಿ ಹೇಳುತ್ತಾನೆ. ಮೋನು ಕೆಲಸ ಮಾಡುವ ಕಂಪನಿಯಲ್ಲೇ ಹುಡುಗಿ ಕೂಡ ಕೆಲಸ ಮಾಡುತ್ತಿರುತ್ತಾಳೆ. ಇಬ್ಬರು ಒಬ್ಬರಿಗೊಬ್ಬರು ಇಷ್ಟಪಟ್ಟು ಮದುವೆಯಾಗಲು ಒಪ್ಪಿಕೊಳ್ಳುತ್ತಾರೆ. ಶ್ಯಾಮ ಮತ್ತು ಲೀಲಾ ಮೋನುವಿನ ಮದುವೆ ಆಮಂತ್ರಣ ಪತ್ರವನ್ನು ಅಣ್ಣ ರಾಮನ ಕುಟುಂಬಕ್ಕೆ ಕಳಿಸುತ್ತಾರೆ. ಸಿಟಿಯಲ್ಲಿರುವ ಮಂಟಪದಲ್ಲಿ ಮದುವೆ ನಿಗದಿಪಡಿಸಲಾಗುತ್ತದೆ. ಮದುವೆಗೆ ಬಟ್ಟೆ ಬರೆಗಳನ್ನು ಖರೀದಿಸಲಾಗುತ್ತದೆ. ರಾಮನ ಕುಟುಂಬವನ್ನು ಯಾವುದೇ ಕಾರ್ಯಕ್ರಮಕ್ಕೂ ಆಹ್ವಾನಿಸಲಿಲ್ಲ. ಮದುವೆ ನಡೆಯುತ್ತದೆ. ಮದುವೆ ಮಂಟಪಕ್ಕೆ ರಾಮ ಕುಟುಂಬ ಸಮೇತ ಬಂದು ಹೋಗುತ್ತಾನೆ. ಶ್ಯಾಮನ ಸೊಸೆ ಮನೆಗೆ ಬಂದು ಸೇರುತ್ತಾಳೆ. ತನಗೆ ಯಾವುದೇ ಮನೆ ಕೆಲಸ ಬರುವುದಿಲ್ಲ ಎಂದು ಅತ್ತೆಯಲ್ಲಿ ಹೇಳುತ್ತಾಳೆ. ಪ್ರತಿದಿನ ಮನೆ ಕೆಲಸವನ್ನು ಲೀಲಾನೇ ಮಾಡಿ ಮುಗಿಸ್ತಾಳೆ. ಶ್ಯಾಮನಿಗೆ ವ್ಯಾಪಾರದಲ್ಲಿ ತುಂಬ ನಷ್ಟ ಉಂಟಾಗಿ ವ್ಯಾಪಾರವನ್ನು ನಿಲ್ಲಿಸಿಬಿಡುತ್ತಾನೆ. ಶ್ಯಾಮ ಕೂಡ ಮನೆಯಲ್ಲೇ ಇರುತ್ತಾನೆ. ಗಂಡ ಹೆಂಡತಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುತ್ತಾರೆ. ಒಂದು ದಿನ ಮೋನುವಿಗೆ ಹೆಂಡತಿ ಗರ್ಭಿಣಿ ಎಂದು ತಿಳಿಯುತ್ತದೆ. ಮನೆಯ ಪ್ರತಿಯೊಂದು ಕೆಲಸನೂ ಲೀಲಾನೇ ಮಾಡುತ್ತಾಳೆ. ತಿಂಗಳು ತುಂಬಿದಾಗ ಮೋನುವಿಗೆ ಒಂದು ಮಗುವಾಗುತ್ತದೆ. ಗಂಡು ಮಗು. ಅದನ್ನು ಪ್ರೀತಿಯಿಂದ ಪುಟ್ಟ ಎಂದು ಕರೆಯುತ್ತಿದ್ದರು. ಹೀಗೆ ದಿನ ಮುಂದುವರಿಯುತ್ತಾ ಇರುತ್ತದೆ. ಒಂದು ದಿನ ಶ್ಯಾಮನ ಸೊಸೆ ತನ್ನ ಗಂಡನಿಗೆ ಹೇಳುತ್ತಾಳೆ, ರೀ, ಮನೆ ತುಂಬ ಹಳೆಯದಾಗಿದೆ. ನಾವು ಹೊಸ ಮನೆ ಮಾಡಬೇಕು. ಇದೇ ಮನೆಯನ್ನು ನಾವು ಸ್ವಲ್ಪ ಮಾಡರ್ನ್ ಮಾಡುವ ಅಂತ ತನ್ನ ಹೆಂಡತಿಗೆ ಹೇಳುತ್ತಾನೆ. ಬೇಡ ರೀ, ನಾವಿಬ್ಬರು ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೇವೆ. ಈ ಮನೆಯನ್ನು ಮಾರಾಟ ಮಾಡಿ ಫ್ಲ್ಯಾಟಲ್ಲಿ ಮನೆ ಮಾಡುವ. ನಮಗೆ ಸ್ವಲ್ಪ ಸುಲಭವಾಗುತ್ತೆ ಎಂದು ಗಂಡನಲ್ಲಿ ಹೇಳುತ್ತಾಳೆ. ಅದಕ್ಕೆ ಹೌದು, ಅದು ಸರಿಯಾಗಿದೆ ಎಂದು ಹೇಳುತ್ತಾನೆ. ಮರುದಿನ ತನ್ನ ತಂದೆಯಲ್ಲಿ ಹೇಳುತ್ತಾನೆ, ಅಪ್ಪ, ಈ ಮನೆ ಮಾರಾಟ ಮಾಡಿ ನಾವು ಫ್ಲ್ಯಾಟ್ ತೆಗೆದುಕೊಳ್ಳುವ. ಏನೂ ಮಾತನಾಡಲಾರದೆ ಶ್ಯಾಮ ಸುಮ್ಮನಾಗಿ ಬಿಡುತ್ತಾರೆ. ಒಂದು ದಿನ ಮನೆ ನೋಡಲು ಹೋಗುತ್ತಾರೆ. ಆಗ ಪುಟ್ಟ ತನ್ನ ತಾತ ಮತ್ತು ಅಜ್ಜಿಗೆ ಎಲ್ಲ ಕೋಣೆಗಳನ್ನು ತೋರಿಸುತ್ತಾ, ಇದು ನಂದು, ಇದು ಅಮ್ಮಂದು, ಇದು ಅಪ್ಪಂದು ಎಂದು ಹೇಳುತ್ತಿದ್ದ. ಹಾಗಾದರೆ ನಿಮ್ಮ ರೂಮ್ ಎಲ್ಲಿ ಅಪ್ಪ? ಪುಟ್ಟ ಅಜ್ಜಿ ರೂಮ್ ಎಲ್ಲೆಂದು ಕೇಳುತ್ತಾನೆ. ಆಗ ಪುಟ್ಟ, ನಮಗೆ ಬೇರೆ ಮನೆ ನೋಡಿದ್ದೇವೆ. ಆ ಮನೆ ತುಂಬ ದೊಡ್ಡದಾಗಿದೆ, ತುಂಬ ಚೆನ್ನಾಗಿದೆ ಎಂದು ಅವನ ಅಮ್ಮ ಹೇಳ್ತಾಳೆ. ಅದು ಅಜ್ಜ ಅಜ್ಜಿ ಮನೆ ಎಂದು ಹೇಳ್ತಾಳೆ. ಅಜ್ಜಿ, ಅಲ್ಲಿ ತುಂಬ ಅಜ್ಜ ಅಜ್ಜಿ ಇದ್ದಾರೆ. ಆಗ ಶ್ಯಾಮ್ ಮತ್ತು ಅವನ ಹೆಂಡತಿಗೆ ಶಾಕ್ ಆಗುತ್ತೆ. ಕಣ್ಣಲ್ಲಿ ಕಣ್ಣೀರು ತುಂಬಿ ಹೋಗುತ್ತೆ. ಲೀಲಾಳಲ್ಲಿ ಹೇಳುತ್ತಾನೆ, ಸಮಾಧಾನ ಮಾಡಿಕೋ ಲೀಲಾ, ಇದು ಕಾಲಚಕ್ರ, ಏನು ಮಾಡುವುದಕ್ಕೂ ಆಗುವುದಿಲ್ಲ. ಮರುದಿನ ಗೃಹ ಪ್ರವೇಶವಾಗುತ್ತದೆ. ಎಲ್ಲರೂ ಹೊಸ ಮನೆಗೆ ಸೇರುತ್ತಾರೆ. ಅತ್ತೆ, ಮೆಲ್ಲಗೆ ಬನ್ನಿ, ಇದೆಲ್ಲ ವಯಸ್ಸಾದವರಿಗೆ ಹೇಳಿದ ಮನೆಯಲ್ಲ ಎಂದು ಸೊಸೆ ಮತ್ತು ಮಗ ಹೇಳುತ್ತಾರೆ. ಆ ದಿನ ರಾತ್ರಿ ಹಾಲಲ್ಲಿ ಚಾಪೆ ಹಾಸಿ, ಅತ್ತೆ ಮಾವ ಇಲ್ಲಿ ಮಲಗಿ, ರೂಮಲ್ಲಿ AC ಇದೆ, ಅಲ್ಲಿ ನಿಮಗೆ ಮಲಗಲು ಸಾಧ್ಯವಿಲ್ಲ ಎನ್ನುತ್ತಾಳೆ. ಏನೂ ಮಾತನಾಡಲಾರದೆ ಮೌನಿಯಾಗಿ ಬಿಡುತ್ತಾರೆ. ಮರುದಿನ ಬೆಳಿಗ್ಗೆ, ಅಪ್ಪ, ನಾವಿಬ್ಬರು ಕೆಲಸಕ್ಕೆ ಹೋಗುತ್ತೇವೆ, ಪುಟ್ಟ ಶಾಲೆಗೆ ಹೋಗುತ್ತಾನೆ. ನಿಮ್ಗಿಲ್ಲಿ ಇಬ್ಬರಿಗೆ ಬೇಸರ ಆಗಲಿಕ್ಕಿಲ್ವಾ? ಒಂದೆರಡು ದಿನ ಬಿಟ್ಟಾಗ ಇಲ್ಲಿಯ ವಾತಾವರಣಕ್ಕೆ ಅಡ್ಜಸ್ಟ್ ಆಗ್ಬೋದು ಮಗ ಎಂದು ಅಪ್ಪ ಹೇಳಿದರು. ಬೆಳಿಗ್ಗೆ ಮಗ ಮತ್ತು ಸೊಸೆ ಕಂಪನಿಯ ಕೆಲಸಕ್ಕೆ ಹೋಗುವಾಗ ಇದ್ದ 2 ಕೋಣೆಗೂ ಬೀಗ ಹಾಕಿ ಹೋಗುತ್ತಿದ್ದರು. ಲೀಲಾಳ ಸೊಸೆ ತನ್ನ ಹೆಸರಲ್ಲಿ ಲೋನ್ ತೆಗೆದದ್ದು ಎಂದು ನನ್ನ ಮನೆ ಎಂದು ಹಂಗಿಸುತ್ತಿದ್ದಳು. ಇವರ ಮೇಲಿನ ಕೋಪವನ್ನು ತನ್ನ ಗಂಡನಲ್ಲಿ ಹೇಳುತ್ತಿದ್ದಳು. ಕೆಲಸಕ್ಕೆ ಹೋಗುವಾಗ ಇದ್ದ ಹಾಲನ್ನೆಲ್ಲ ಖಾಲಿ ಮಾಡಿ ಹೋಗುತ್ತಿದ್ದಳು.
ಮಧ್ಯಾಹ್ನಕ್ಕೂ ಏನೂ ಸಾಂಬಾರು ಮಾಡದೆ ಹೋಗುತ್ತಿದ್ದಳು. ಲೀಲಾರವರೇ ಮಧ್ಯಾಹ್ನದ ಅಡುಗೆ ಮಾಡುತ್ತಿದ್ದರು. ಶ್ಯಾಮ್ ಮತ್ತು ಲೀಲಾ ಮಾತನಾಡಿಕೊಳ್ಳುತ್ತಾರೆ. ಮಗ ಮತ್ತು ಸೊಸೆ ನಮ್ಮನ್ನು ವೃದ್ಧಾಶ್ರಮಕ್ಕೆ ಸೇರಿಸುವುದಕ್ಕಿಂತ ಮುಂಚೆ ನಾವೇ ಹೋಗಿ ಸೇರಿಕೊಳ್ಳುವ. ಹೀಗಿರುವಾಗ ಒಂದು ದಿನ ಶ್ಯಾಮ್ ಮತ್ತು ಲೀಲಾ, ನಾವು ಇಲ್ಲಿರುವುದಕ್ಕಿಂತ ನಮಗೆ ವೃದ್ಧಾಶ್ರಮದಲ್ಲಿರುವುದು ಹೆಚ್ಚು ಕ್ಷೇಮದಾಯಕ ಮತ್ತು ಆರೋಗ್ಯದಾಯಕವಾಗಿರುತ್ತದೆ. ಕೂಡಲೇ ಸೊಸೆ ಮತ್ತು ಮಗ, ಹೌದಮ್ಮ, ನೀವು ಅಲ್ಲಿರುವುದು ಒಳ್ಳೆಯದು. ಇಲ್ಲಿ ತುಂಬ ಬೇಸರವಾಗಬಹುದು. ಹೊರಗಡೆಯ ಪ್ರಪಂಚವನ್ನು ನೋಡಲು ಸಾಧ್ಯ ಇಲ್ಲ. ಒಳಗಡೆನೇ ಇರಬೇಕು. ಮಾತನಾಡಲು ಯಾರೂ ಇಲ್ಲ. ಇದರಿಂದ ಯಾವತ್ತೂ ಚಿಂತೆಯಲ್ಲಿ ಇರಬೇಕಾಗುತ್ತದೆ. ಸರಿಯಮ್ಮ, ಹಾಗಾದರೆ ನಾಳೆ ಬೆಳಿಗ್ಗೆ ನಾನು ಕಾರಲ್ಲಿ ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇನೆ ಎಂದು ಖುಷಿಯಿಂದ ಮಗರಾಯ ಹೇಳುತ್ತಾನೆ. ಅಂದು ರಾತ್ರಿ ಎಲ್ಲರೂ ಒಟ್ಟಿಗೆ ಸೇರಿ ಸಂತೋಷದಿಂದ ಊಟ ಮಾಡಿ ಮುಗಿಸುತ್ತಾರೆ. ಆದರೆ ಲೀಲಾ ಮತ್ತು ಶ್ಯಾಮರಿಗೆ ಬೇಸರದಿಂದ ದುಃಖ ಬರುತ್ತಿರುತ್ತದೆ. ಮುಖದಲ್ಲಿ ಬೇಸರವನ್ನು ತೋರಿಸಿಕೊಳ್ಳುವುದಿಲ್ಲ. ಸೊಸೆ ಬೆಳಿಗ್ಗೆ ಎದ್ದೇಳುತ್ತಲೇ ಬೇಗನೆ ಬಿಸಿ ನೀರು ಮಾಡಿಕೊಟ್ಟು ಮಾವನನ್ನು ಸ್ನಾನ ಮಾಡಲು ಹೇಳುತ್ತಾಳೆ. ತಿಂಡಿ ರೆಡಿ ಮಾಡಿ, ರೀ ಬೇಗ ಕರೆದುಕೊಂಡು ಹೋಗಿ ಕಾರಲ್ಲಿ ಬಿಟ್ಟು ಬನ್ನಿ ಎನ್ನುತ್ತಾಳೆ. ಇಲ್ಲ, ಇವತ್ತು ನನಗೆ ಮೀಟಿಂಗ್ ಇದೆ, ಅವರು ಆಟೋದಲ್ಲಿ ಹೋಗಲಿ, ನೀನು ಆಟೋ ಬುಕ್ ಮಾಡು ಎಂದು ಹೇಳುತ್ತಾನೆ. ಸ್ವಲ್ಪ ಹೊತ್ತಾದಾಗ ಆಟೋ ರಿಕ್ಷಾ ಬರುತ್ತದೆ. ಅಜ್ಜ ಅಜ್ಜಿ ಜೊತೆ ಪುಟ್ಟ ಆಟವಾಡುತ್ತಿರುತ್ತಾನೆ. ಪುಟ್ಟನನ್ನು ಬಿಟ್ಟು ಹೋಗಲು ಮನಸ್ಸು ಬರುತ್ತಿರಲಿಲ್ಲ ಅವರಿಗೆ. ಬೇರೆ ದಾರಿ ಇಲ್ಲದೆ ಕಣ್ಣೀರು ಹಾಕುತ್ತಾ ಡ್ರೈವರ್ನಲ್ಲಿ, ನಡಿಯಪ್ಪ ಸ್ಟಾರ್ಟ್ ಮಾಡು ಎನ್ನುತ್ತಾರೆ. ಆಟೋ ವೃದ್ಧಾಶ್ರಮಕ್ಕೆ ಬಂದು ತಲುಪುತ್ತದೆ. ಆಗ ಆಟೋ ಡ್ರೈವರ್ ಕೇಳುತ್ತಾನೆ, ಏನಣ್ಣ, ಇಷ್ಟು ದೊಡ್ಡ ಫ್ಲ್ಯಾಟಲ್ಲಿದ್ದು ಒಳ್ಳೆ ಕಂಪನಿಯಲ್ಲಿ ಮಗ ಕೆಲಸ ಮಾಡುತ್ತಿದ್ರು ನಿಮಗೆ ಈ ಗತಿ ಬಂತ? ವಯಸ್ಸಾದ ನಂತರ ಹೆತ್ತ ಮಕ್ಕಳಿಗೆ ತಮ್ಮ ಅಪ್ಪ ಅಮ್ಮ ಬೇಡವಾಗ್ತಾರೆ. ಕಷ್ಟಪಟ್ಟು ಅಪ್ಪ ಅಮ್ಮ ಮಕ್ಕಳನ್ನು ಬೆಳೆಸಿಡ್ತಾರೆ, ಒಂದು ಉನ್ನತವಾದ ಸ್ಥಾನದಲ್ಲಿ ಏರಿಸ್ತಾರೆ. ಆದರೆ ಮಕ್ಕಳಿಗೆ ಅವರ ಸಂಸಾರ ಅಂತ ಹೇಳಿ ಬಂದಾಗ ಅಪ್ಪ ಅಮ್ಮ ಮೂರನೇ ವ್ಯಕ್ತಿ ಆಗಿರ್ತಾರೆ. ಕಾಲಚಕ್ರ ತಿರುಗಿ ಬರುತ್ತದೆ. ಅವರವರ ಸಮಯ ಬಂದಾಗ ಎಲ್ಲರೂ ಅನುಭವಿಸಲೇಬೇಕು ಎಂದು ಹೇಳಿ ಡ್ರೈವರ್ ಅಲ್ಲಿಂದ ಹೊರಡುತ್ತಾನೆ. ವೃದ್ಧಾಶ್ರಮಕ್ಕೆ ಬಂದಾಗ ಅವರ ಹೆಸರನ್ನು ಹೇಳುತ್ತಾರೆ. ಆಗ ರಿಜಿಸ್ಟರ್ ಮಾಡುವವರು, ನಿಮ್ಮ ಹೆಸರು ನೋಂದಾಯಿಸಿ 1 ತಿಂಗಳು ಕಳೆದಿದೆ, ನೀವು ನೇರವಾಗಿ ರೂಮ್ ನಂಬರ್ ಇದಕ್ಕೆ ಹೋಗಿ. ಹೀಗೆ ದಿನಗಳು ಕಳೆಯುತ್ತೆ. ಕೆಲವೊಂದು ಸಲ ಮನಸ್ಸಿಗೆ ಬೇಸರವಾಗುತ್ತೆ. ಪುಟ್ಟನನ್ನು ನೆನೆದು ಕಣ್ಣೀರು ಹಾಕ್ತಾರೆ. ನಮ್ಮ ಮಗನಿಗೆ ಹೇಗೆ ಮನಸ್ಸಾದರೂ ಬಂತು ಎಂದುಕೊಳ್ಳುತ್ತಾರೆ. ಕೆಲವೊಮ್ಮೆ ಅಲ್ಲಿರುವುದಕ್ಕಿಂತ ಇಲ್ಲಿ ನೆಮ್ಮದಿ ಎಂದು ಅಂದುಕೊಳ್ಳುತ್ತಾರೆ. ಹೀಗಿರುವಾಗ ಒಂದು ದಿನ ಬೆಳಿಗ್ಗೆ ಎದ್ದು ಎಲ್ಲರೂ ಸ್ನಾನ ಮಾಡಿ ಹೊಸ ಬಟ್ಟೆಯನ್ನು ಹಾಕಿ ತುಂಬ ಸಂತೋಷದಲ್ಲಿದ್ದರು. ಇವರಲ್ಲಿ ಕೂಡ ಸ್ನಾನ ಮಾಡಲು ಹೇಳುತ್ತಾರೆ. ಒಳ್ಳೆ ಬಟ್ಟೆಯನ್ನು ಧರಿಸಿ ಎನ್ನುತ್ತಾರೆ. ಆಗ ಲೀಲಾ ಮತ್ತು ಶ್ಯಾಮ್ ಯಾಕೆ ಎಂದು ಕೇಳುತ್ತಾರೆ. ಅದಕ್ಕೆ ಅಲ್ಲಿದ್ದವರು ಹೇಳುತ್ತಾರೆ, ಇವತ್ತು ಈ ವೃದ್ಧಾಶ್ರಮ ಕಟ್ಟಿಸಿದ ಮಾಲೀಕರ ಹುಟ್ಟುಹಬ್ಬ. ಇವತ್ತು ನಮಗೆ 5 ಸ್ಟಾರ್ ಹೋಟೆಲಿಂದ ಊಟ ಬರುತ್ತದೆ. 3 ಹೊತ್ತು ನಮಗೆ ಸ್ಪೆಷಲ್ ಊಟ ಸಿಗುತ್ತದೆ. ರುಚಿ ರುಚಿಯಾದ ತಿಂಡಿಗಳು ಬರುತ್ತದೆ. ಸಂಜೆ ಆಗುವಾಗ ಮಾಲೀಕ ಮತ್ತು ಅವರ ಮಗ ಬಂದು ನಮಗೆ ಉಡುಗೊರೆ ಕೊಟ್ಟು ಹೋಗುತ್ತಾರೆ. ಲೀಲಾ ಮತ್ತು ಶ್ಯಾಮ್ಗೆ ಸಂತೋಷವಾಗುತ್ತೆ. ಸ್ನಾನ ಮಾಡಿ ಸಿದ್ಧರಾಗುತ್ತಾರೆ. ಅಂದು ರುಚಿ ರುಚಿಯಾದ ಊಟವನ್ನು ಮಾಡುತ್ತಾರೆ. ಸಂಜೆ ಆಗುವಾಗ ಹೈಫೈ ಕಾರಲ್ಲಿ ಆಶ್ರಮ ಕಟ್ಟಿಸಿದ ವ್ಯಕ್ತಿ ಮತ್ತು ಅವರ ಮಗ ಉಡುಗೊರೆಯೊಂದಿಗೆ ಬರುತ್ತಾರೆ. ಅಲ್ಲಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಸ್ವಾಗತ ಭಾಷಣಗಳು, ಹಲವು ಗಣ್ಯರು, ಊರಿನ ಹಿರಿಯರು, ಮುಖಂಡರು ಸೇರಿರುತ್ತಾರೆ. ಎಲ್ಲರೂ ರಾಮರಿಗೆ ಜಯವಾಗಲಿ, ರಾಮರಿಗೆ ಜಯವಾಗಲಿ ಎಂದು ಘೋಷಣೆ ಕೂಗುತ್ತಿರುತ್ತಾರೆ. ಇವರು ಕೂಡ ಹಾಗೆ ಕೂಗುತ್ತಾರೆ. ಪ್ರತಿಯೊಂದು ರೂಮಿಗೆ ಬಂದು ಮಾತನಾಡಿ ಉಡುಗೊರೆ ನೀಡಿ ಹೋಗುತ್ತಿದ್ದರು. ಈಗ ಸರದಿ ಪ್ರಕಾರ ಒಂದಾದ ನಂತರ 2, 3 ಹೀಗೆ ಮುಂದುವರಿತಾ ಈಗ ಶ್ಯಾಮರ ರೂಮಿಗೆ ಅಂದರೆ ರೂಮ್ ನಂಬರ್ 5ಕ್ಕೆ ಬರುತ್ತಾರೆ. ಶ್ಯಾಮ್ ಮಲಗಿರುತ್ತಾರೆ. ಹೇಗಿದ್ದೀರಮ್ಮ ಎಂದು ಕರೆದು ನಮಸ್ಕರಿಸ್ತಾರೆ. ಲೀಲಾ ಮತ್ತು ಶ್ಯಾಮ್ ಕಣ್ಣು ತೆರೆದು ಮೇಲೆ ನೋಡಿದಾಗ ಅದು ಬೇರೆ ಯಾರೂ ಆಗಿರುವುದಿಲ್ಲ. ಶ್ಯಾಮನ ಅಣ್ಣ ರಾಮ ಆಗಿರ್ತಾನೆ. ಅಣ್ಣ ಅಣ್ಣ ಕೂಗಿ ಅಳುತ್ತಾ ಅಣ್ಣನನ್ನು ತಬ್ಬಿಕೊಳ್ಳುತ್ತಾನೆ. ಏನಿದು ಶ್ಯಾಮ್, ನೀನೇನು ಈ ಸ್ಥಿತಿಯಲ್ಲಿ? ಯಾಕೆ ನೀನು ನನ್ನಲ್ಲಿ ಹೇಳಲಿಲ್ಲ? ಈ ಅಣ್ಣನನ್ನು ಮರೆತು ಬಿಟ್ಯಾ? ಇಷ್ಟು ಕಷ್ಟದಲ್ಲಿ ಇದ್ದರೂ ನನ್ನನ್ನು ಒಮ್ಮೆ ಬಂದು ಮಾತನಾಡಿಸ್ಬೋದಿತ್ತಲ್ವಾ? ನೀವು ಸಿಟಿಗೆ ಹೋದ ನಂತರ ನಮ್ಮ ಊರಿಗೆ ಬರಲೇ ಇಲ್ಲ. ನಾನು ಅಂದುಕೊಂಡಿದ್ದೆ ಅಲ್ಲಿ ತುಂಬ ಚೆನ್ನಾಗಿ ಜೀವನವನ್ನು ನಡೆಸ್ತಾ ಇದ್ದೀರಿ ಎಂದು. ಏನು ಲೀಲಾ, ಹೇಗಿದೆಯಾ ಎಂದು ರಾಮ ಕೇಳಿದ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ಅಣ್ಣ. ನನ್ನ ಐಷಾರಾಮಿ ಜೀವನದ ಶೋಕಿಗೆ ದೇವರು ನನಗೆ ಸರಿಯಾಗಿ ಶಿಕ್ಷೆ ಕೊಟ್ಟ. ಹಳ್ಳಿ ಜೀವನ ಬೇಡ ಎಂದು ನಾವು ಸಿಟಿಗೆ ಬಂದು ಬಿಟ್ವಿ. ನಿಮ್ಮ ಸಂಪರ್ಕವನ್ನೇ ಬಿಟ್ಟು ಬಿಟ್ಟೆವು. ನಮಗೆ ದೇವರು ತಕ್ಕ ಪ್ರತಿಫಲವನ್ನು ನೀಡಿದ್ದಾನೆ. ಏನಾಯಿತು ಎಂದು ರಾಮರು ಕೇಳಿದರು. ಆಗ ನಡೆದ ಘಟನೆಯನ್ನು ತಿಳಿಸ್ತಾರೆ. ಅಲ್ಲ ಶ್ಯಾಮ್, ನಿನ್ನ ಜಮೀನು ಅಲ್ಲಿ ಹಾಗೆಯೇ ಇದೆ. ನಾನೇನು ಮಾಡಲಿಲ್ಲ ಅದನ್ನು. ನೀನು ಮಾರಲು ಹೊರಟರು ನಾನು ನಿನ್ನಿಂದ ಖರೀದಿಸಿದ ಹಾಗೆ ಮಾಡಿದೆ. ನನಗೆ ಗೊತ್ತಿತ್ತು
ಯಾವತ್ತಾದರೂ ಒಂದು ದಿನ ಹಳ್ಳಿ ನಾಡು ಬೇಕಾಗುತ್ತದೆ ಎಂದು. ಅಷ್ಟು ದೊಡ್ಡ ಜಮೀನಿನ ಒಡೆಯ ನೀನು. ಅಷ್ಟಿದ್ದರೂ ಕೂಡ ನೀನು ಇಲ್ಲಿ ಈ ಸ್ಥಿತಿಯಲ್ಲಿದ್ದೀಯಾ? ಶ್ಯಾಮಿಗೆ ಒಳ್ಳೆಯ ಬಟ್ಟೆ ಬರೆಗಳನ್ನು ತರಲಾಗುತ್ತದೆ. ಶ್ಯಾಮ್ ಮತ್ತು ಲೀಲಾ ಬಟ್ಟೆ ಬರೆಗಳನ್ನು ಧರಿಸಿ ಸ್ಟೇಜಲ್ಲಿ ಇವರೊಟ್ಟಿಗೆ ಕುಳಿತುಕೊಂಡು ಎಲ್ಲರಿಗೂ ಒಟ್ಟಿಗೆ ಉಡುಗೊರೆಯನ್ನು ನೀಡುತ್ತಾರೆ. ಮುಂದೆ ಎಲ್ಲರೂ ಒಟ್ಟಿಗೆ ತಮ್ಮ ಹಳೆಯ ಮನೆಗೆ ಹೋಗುತ್ತಾರೆ. ಉತ್ತಮ ಜೀವನವನ್ನು ನಡೆಸುತ್ತಾರೆ. ಈ ಕಥೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಧನ್ಯವಾದಗಳು.